ಇಷ್ಟು ಚಂದ ರೆಡಿಯಾಗಿ ಸ್ಪೆಕ್ಸ್ ಜೊತೆಗೆ ಮಟ ಮಧ್ಯಾಹ್ನ ಅದರಲ್ಲೂ ಉರಿ ಬಿಸಿಲಲ್ಲಿ ನಾನು ಹೊರಟಿದ್ದು ಡ್ಯೂಟಿ ಕಡೆಗೆ. ತುಂಬ ದಿನಗಳ ನಂತರ ಡ್ಯೂಟಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು 1.5 ಮಂತ್ ಮೇಲೆ ಆಗಿತ್ತು ಡ್ಯೂಟಿಗೆ ಹೋಗ್ದಿರ. ಬಟ್ ಇವಾಗ ಆರೋಗ್ಯ ಸ್ವಲ್ಪ ಸುಧಾರಿಸಿತ್ತು, ಅದಕ್ಕೋಸ್ಕರ ಮತ್ತೆ ಡ್ಯೂಟಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಡ್ಯೂಟಿಗೆ ಬೇರೆ ಟೈಮ್ ಆಗಿತ್ತು. ರೋಡ್ ಕ್ರಾಸ್ ಮಾಡೋಣ ಅಂದ್ಕೊಂಡೆ. ಸಂಡೇ ಆಗಿದ್ದರಿಂದ ಗಾಡಿಗಳು ತುಂಬ ಜಾಸ್ತಿ ಇತ್ತು. ಅವ್ರುಗಳಂತೂ ನನಗೆ ನಿಲ್ಲಿಸಿ ಹೋಗಮ್ಮ ನೀನು ಅಂತ ಹೇಳಲ್ಲ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನೇ ಅವ್ರನ್ನ ನಿಲ್ಲಿಸಿ ಮುಂದಕ್ಕೆ ನಾನೇ ಓಡಿ ಬಂದೆ. ನಾನು ರೋಡ್ ಕ್ರಾಸ್ ಮಾಡೋ ಟೈಮ್ಗೆ ಕರೆಕ್ಟಾಗಿ ನಂಗೆ ಬಸ್ಸು ಕೂಡ ಸಿಕ್ತು. ಹಾಗೋ ಹಿಂಗೋ ಓಡ್ಕೊಂಡು ಬಂದು ಬಸ್ಸು ಕೂಡ ಹತ್ಕೊಂಡೆ. ಬಟ್ ನನ್ನ ದುರಾದೃಷ್ಟ ಅನಿಸುತ್ತೆ, ಸಿಗ್ನಲ್ಲು ಬಿದ್ದೋಯ್ತು. ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟೊಂದು ಮೇಕಪ್ ಬೇಕಾ ಅಂತ. ಆದರೆ ನಾನು ಅಂಥವ್ರಿಗೆಲ್ಲ ಹೇಳೋದು ಒಂದೇ, ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು, ನಾವು ಮಾಡೋ ಕೆಲಸನ ಮೊದಲು ನಾವು ಗೌರವಿಸಬೇಕು. ಜಸ್ಟು ಮಾಯಿಶ್ಚರೈಸರು, ಲಿಫ್ಟಿಗೂ ಕಣ್ಕಪ್ಪು ಹಾಕೋದೇ ಮೇಕಪ್ಪು ಅನ್ನೋದಾಗಿದ್ದರೆ ಮದುವೆಗಳಲ್ಲಿ ಬ್ರೈಡಿಗೆ ಮಾಡ್ತಾರಲ್ಲ ಅದನ್ನೇನಂತಾರೆ. ಕೆಲವರು ಹಾಗೆ ಸಿಗ್ನಲ್ಗಳಿದ್ದಂಗೆ ಎಲ್ಲದಕ್ಕೂ ಅಡ್ಗಲಾಗ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಅವ್ರ ಟೈಮ್ ಮುಗಿದು ನಮ್ಮ ಟೈಮು ಬಂದೇ ಬರುತ್ತೆ. ಅಂಥ ಟೈಮ್ ಬಂದಾಗ ನಾವು ಇಳಿದು ನಮ್ಮ ಪಾಡಿಗೆ ನಾವು ನಮ್ಮ ಸ್ಟ್ಯಾಂಡ್ಗಳಲ್ಲಿ ಬಂದಿರ್ತೀವಿ. ಅವರು ನಮ್ಮ ಹಿಂದೆ ಮಾತಾಡ್ಕೊಂಡು ಮುಂದೆ ಸಾಕ್ತಾನೇ ಇರ್ತಾರೆ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಅಂತೂ ಇಂತೂ ಕರೆಕ್ಟ್ ಟೈಮ್ಗೆ ಡ್ಯೂಟಿಗೆ ಜಾಯಿನ್ ಆದೆ. ಕ್ಯಾಶ್ ಕೌಂಟ್ರಿಗೆ ಎಂಟ್ರಿ ಆದೆ. ದೇವ್ರ ಹತ್ರ, ಅಪ್ಪ ದೇವ್ರೆ ಇವತ್ತು ಯಾರೂ ನನಗೆ ಬೈದೇ ಇರಲಿ, ನಾನು ಯಾರ ಹತ್ರನೂ ಜಗಳ ಆಡದೇ ಇರಲಿ ಅಂತ ಕೈ ಮುಕ್ಕೊಂಡು ಕೂತ್ಕೊಂಡು ನನ್ನ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ. ನಾನು ಬಂದಿರೋದ್ರಿಂದ ನನ್ನ ಸಿಸ್ಟಮ್ಗೆ ಖುಷಿಯಾಗಿದೆ ಅಂದ್ಕೊಂಡೆ. ಆದರೆ ಅದಕ್ಕೆ ತುಂಬ ಬೇಜಾರಾಗಿದೆ ಅಂತ ಅನ್ನಿಸ್ತಿತ್ತು. ಯಾಕಂತಂದರೆ ನನ್ನ ಉಗುರುಗಳಿಂದ ಒದೆ ತಿಂದು ಅದು ತುಂಬ ದಿನಗಳಾಗಿತ್ತು. ಬಟ್ ಇವಾಗ ಮತ್ತೆ ನನ್ನ ಉಗುರುಗಳಿಂದ ಒದೆ ತಿನ್ನಬೇಕಲ್ಲಪ್ಪ ಅಂತ ಅದ್ರ ಮುಖದಲ್ಲಿ ಬೇಜಾರು ಎದ್ದು ಕಾಣಿಸ್ತಿತ್ತು. ಅದೇ ಟೈಮ್ಗೆ ಬಂದರು ನೋಡಿ ನಮ್ಮ ಬ್ಯೂಟಿ ಕ್ವೀನ್. ಇವರು ನಮ್ಮ ರೆಗ್ಯುಲರ್ ಕಸ್ಟಮರು. ಬಟ್ ಇವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ಆದರೆ ನಾನು ಇವ್ರನ್ನ ಕನ್ನಡದಲ್ಲೇ ಮಾತಾಡ್ಸೋದ್ರಿಂದ ಕನ್ನಡ ಮಾತಾಡೋಕ್ಕೆ ತುಂಬ ಟ್ರೈ ಮಾಡ್ತಿರ್ತಾರೆ. ಈ ಹೋಟೆಲ್ಗಳಲ್ಲಿ ಕಸ್ಟಮರ್ಗಳು ಹೇಗೆ ಅಂದರೆ ಮಳೆ ಥರ ಬಂದರೆ ಫುಲ್ ಜೋರಾಗಿ ಬರ್ತಾರೆ, ಬರಲಿಲ್ಲ ಅಂತಂದರೆ ಒಂದೊಂದು ಹನಿ ಥರ ಬರ್ತಾರೆ. ಇನ್ನೂ ಒಂದೊಂದು ಸಾರಿ ಅಂತೂ ಬರೋದೇ ಇಲ್ಲ. ಬಟ್ ನಮಗೆ ಸುಮ್ಮನೆ ಕೂತ್ಕೊಂಡಿರೋದಕ್ಕಂತೂ ಆಗಲ್ಲ. ಕೆಲಸ ಮಾಡ್ತಿದ್ರೇ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗೆಯೇ ಇವತ್ತು ಸಂಡೇ ಕೂಡ ಆಗಿರೋದ್ರಿಂದ ನಮ್ಮ ಹೋಟೆಲಿಗೆ ಕಸ್ಟಮರ್ ಜಾಸ್ತಿನೇ ಇರ್ತಾರೆ. ಜನಗಳಿರೋ ಕಡೆ ಜಗಳ ಆಗುತ್ತೆ ಅಂತ ನಾನು ಕೇಳಿದ್ದೆ. ಆದರೆ ಈ ಡ್ಯೂಟಿಗೆ ಸೇರಿದಾಗಿಂದ ನಾನು ಜನಗಳ ಜೊತೆ ಜಗಳ ಆಡೋದನ್ನ ಕಲಿತ್ಬಿಟ್ಟೆ. ಯಾಕಂತಂದರೆ ಚೇಂಜ್ ಇಲ್ಲ ಅಂದರೂ ಜಗಳ, ಚೇಂಜ್ ನೀವೇ ಕೊಡಿ ಅಂದರೂ ಜಗಳ, ಚೇಂಜ್ ನಾಳೆ ಕೊಡ್ತೀನಿ ಅಂದರೂ ಜಗಳ. ಒಟ್ಟಾರೆ ಜಗಳ ಅನ್ನೋದು ಜನಗಳ ಜೊತೆನೇ ಬಂದ್ಬಿಡ್ತು ಅನಿಸುತ್ತೆ. ಅದಕ್ಕೋಸ್ಕರ ಒಬ್ಬರೊಬ್ಬರು ಒಂದೊಂದು ವಿಷಯಕ್ಕೆ ಒಂದೊಂದು ಸಿಚುವೇಶನ್ಗಳಲ್ಲಿ ಜಗಳ ಆಡ್ತಾರೆ. ಹಾಂ, ಗೊತ್ತಾಯಿತು ಬಿಡಿ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆ ಏನು ಅಂತ. ನೀವುಗಳಿವಾಗ ಹೇಳೋದೇನೆಂದರೆ, ಸ್ಟಾಫ್ಗಳಾದಂಥ ನಾವುಗಳು ತುಂಬ ಆ್ಯಟಿಟ್ಯೂಡಿಂದ ಮಾತಾಡ್ತೀವಿ ಮತ್ತು ರೆಸ್ಪಾನ್ಸಿಂದ ಮಾತಾಡಿದ್ರೆ ಯಾವ ಜಗಳನೂ ಆಗಲ್ಲ ಅನ್ನೋದು ನಿಮ್ಮ ಪ್ರಶ್ನೆ. ಆದರೆ ಒಂದು ಹೇಳ್ತೀನಿ, ಅದಕ್ಕಂತ ಒಂದು ಮಾತೇ ಇದೆ, ಜನಗಳ ಸೇವೆ ಜನಾರ್ದನ ಸೇವೆ ಅಂತ. ಬರೋ ಕಸ್ಟಮರ್ನ ದೇವ್ರುಗಳ ಥರ ನಾವು ನೋಡ್ತೀವಿ. ಆದರೆ ಬರೋ ಕಸ್ಟಮರ್ಗಳು ಸ್ಟಾಫ್ಗಳನ್ನ ದೇವ್ರ ಥರ ನೋಡಲಿಲ್ಲ ಅಂದರೂ ಚಿಂತೆ ಇಲ್ಲ. ಸ್ಟಾಫ್ಗಳ ಥರ ಇಲ್ಲ ಅಂದರೆ ಅವರೂ ಕೂಡ ಮನುಷ್ಯರು ಅನ್ನೋ ರೀತಿ ನೋಡಿದ್ರೂ ಕೂಡ ಸಾಕು ಅನಿಸ್ಬಿಡುತ್ತೆ. ಇದು ಎಲ್ರಿಗೂ ಅಲ್ಲ, ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ಒಂದೇ ಥರ ಇರೋಕ್ಕೂ ಆಗಲ್ಲ. ಆದರೆ ಮನುಷ್ಯರು ಮನುಷ್ಯತ್ವ ಅಂತ ಬಂದರೆ ಎಲ್ಲರೂ ಒಂದೇ ಅಲ್ವಾ. ಹಾಗೆ ಊಟಕ್ಕೆ ಅಂತ ಬಂದಿದ್ದೊಬ್ಬರು ಕಸ್ಟಮರು ತಮ್ಮ ಫೋನ್ನ ಟೇಬಲ್ ಮೇಲೆ ಬಿಟ್ಟು ಹೋಗಿದ್ರು. ಅವ್ರು ರಿಟರ್ನ್ ಕೂಡ ಬಂದರು. ಅವರಿಗೆ ಫೋನ್ ಕೊಡಬೇಕಾದ್ರೆ ಇದನ್ನು ಅನ್ಲಾಕ್ ಮಾಡಿ ತೋರಿಸಿ ಅಂತ ಹೇಳಿದೆ. ಅದು ಅವ್ರದ್ದಲ್ಲ ಅನ್ನೋ ಡೌಟಿಂದ ಅಲ್ಲ, ಅದು ನಮ್ಮ ನಿಯಮ. ನಾವು ಮಾಡೋ ಕೆಲಸ ಸರಿಯಾಗಿದ್ದಾಗ ಅವ್ರ ಕಡೆಯಿಂದ ರೆಸ್ಪಾನ್ಸು ಕೂಡ ತುಂಬ ಚೆನ್ನಾಗೇ ಬರುತ್ತೆ. ನಾನು ಕೇಳಿದಾಗ ಅವರು ಯಾವುದೇ ಕೋಪ ಬೇಜಾರು ಮಾಡ್ಕೊಳ್ದಿರ ಹ್ಯಾಪಿಯಾಗಿ ಓಪನ್ ಮಾಡಿ ತೋರಿಸಿದ್ರು. ಯಾಕಂತಂದರೆ ನಮ್ಮ ಕೆಲಸ ನಾವು ಮಾಡಬೇಕಾದ್ರೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆನೂ ಕೂಡ ನಿಮ್ಮ ಕಡೆಯಿಂದ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಇನ್ನು ಕೆಲವೊಬ್ಬರು ನಂದಮ್ಮ ಫೋನದು ನಾನು ಯಾಕೆ ಓಪನ್ ಮಾಡಿ ತೋರಿಸ್ಬೇಕು, ನೀವು ಯಾಕೆ ಟೇಬಲ್ ಮೇಲಿಂದ ಎತ್ಕೊಂಡ್ರಿ, ನಮ್ದಲ್ಲದೆ ಇದ್ದರೂ ನಾವು ಬಂದು ಕೇಳ್ತೀವ, ಇಷ್ಟೆಲ್ಲ ಕ್ವಶನ್ ಮಾಡಿದಾಗ ನಮ್ಗನ್ಸುತ್ತೆ ಅವ್ರವ್ರ ವಸ್ತುಗಳನ್ನ ಅವ್ರು ಎಲ್ಲಾದರೂ ಬಿಡ್ಲಪ್ಪ, ಇಲ್ಲ ಅಂದರೆ ಅವರೇ ಬಂದು ನೆನ್ಪು ಮಾಡ್ಕೊಂಡು ಎಲ್ಲಿ ಬಿಟ್ಟಿರ್ತಾರೋ ಅಲ್ಲೇ ಎತ್ಕೊಳ್ಳಪ್ಪ ಅಂತ ಅನ್ನಿಸ್ಬಿಡುತ್ತೆ. ಜಗಳ ಯಾಕಾಗುತ್ತೆ ಅಂತ ಅಂದ್ಕೊಳ್ಳೋರಿಗೆ ಜಗಳ ಏನಕ್ಕೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೋ ಹಿಂಗೋ ಕಸ್ಟಮರ್ಗಳೆಲ್ಲ ಕಮ್ಮಿ ಆದರೂ ನನಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ವಿಡಿಯೋ ಮಾಡೋ ಬರ್ದಲ್ಲಿ ಹೊಟ್ಟೆ ಹಸುವನ್ನು ನಾನು ಮರೆತರೂ ನನ್ನ ಹೊಟ್ಟೆ ಮರೀಲಿಲ್ಲ. 10 ಗಂಟೆ ಆಯಿತು ಮಾರೈತಿ, ಹೋಗಿ ಏನಾದರೂ ತಿನ್ನು ಅಂತ ತಾಳ ಬಡಿತಿತ್ತು. ಅದಕ್ಕೆ ಒಂದು ಗರಿ ದೋಸೆ ಹಾಕಿಸ್ಕೊಂಡು ಹೊಟ್ಟೆ ತುಂಬ ತಿಂದೆ. ಆದರೆ ನಮ್ಮ ಕನ್ನಡಿಗರಿಗೆ ನಂಬರ್ 1 ಚಾನಲ್ನಲ್ಲಿ ಬರೋ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡೋ ಕ್ರೇಜ್ ಹೇಗಿದೆ ಅಂದರೆ, ಊಟ ಮಾಡೋದು ಬಿಟ್ಟು, ಕೆಲಸ ಮಾಡೋದು ಬಿಟ್ಟು, ಮನೆಗೆ ಹೋಗೋದು ಮರೆತುಬಿಟ್ಟು ಫ್ರೆಂಡ್ಸ್ ಜೊತೆ ಆರಾಮಾಗಿ ಕೂತು ನೋಡುವಷ್ಟು. ಹಾಗೋ ಹಿಂಗೋ ನನಗೂ ಮತ್ತೆ ಕೆಲಸ ಬಂತು. ಯಾಕಂತಂದರೆ ನಾನು ಲಾಗೌಟ್ ಆಗೋ ಟೈಮ್.
ಪ್ರತಿಯೊಬ್ಬರು ತಮ್ಮ ಕೆಲಸ ಮುಗಿಸಿ ಮನೆಗೆ ಹೊರಡೋ ಟೈಮ್ಗಳಲ್ಲಿ ಅವರುಗಳಿಗೆ ಆದಂಥ ಒಂದಷ್ಟು ಜವಾಬ್ದಾರಿ ಕೆಲಸಗಳು ಅವ್ರ ಮೇಲೆ ಇರುತ್ತೆ. ಎಲ್ಲರಿಗೂ ಎಲ್ಲರೂ ಅಂಥ ಜವಾಬ್ದಾರಿ ಕೆಲಸಗಳನ್ನ ಕೊಡಲ್ಲ. ಒಂದು ನಾವೆಷ್ಟು ನಿಯತ್ತಾಗಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಿರಬೇಕು, ಇಲ್ಲ ಅವರು ನಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ನನ್ನ ಈ ದಿನದ ಕೆಲಸ ಮುಗಿಸಿ ಮನೆಗೆ ಹೊರಡೋ ಟೈಮ್ ಆಗಿದೆ. ಎಲ್ರಿಗೂ ಶುಭವಾಗಲಿ. ಕೆಲಸ ಮುಗಿಸಿ ನಾನು ಮನೆಗೆ ಬರೋಷ್ಟರಲ್ಲಿ 11 ಆಗಿತ್ತು. ಆದರೆ ನಮ್ಮ ಬಿಲ್ಡಿಂಗ್ನ ಅಕ್ಕಪಕ್ಕದ ಮನೆಗಳ ಬಾಗಿಲೆಲ್ಲ ಮುಚ್ಚಿತ್ತು. ಕಾರಣ ಇಷ್ಟೇ, ಅವ್ರುಗಳೆಲ್ಲ ನಿದ್ರೆಗೆ ಜಾರಿ 2-3 ಗಂಟೆಗಳ ಮೇಲೇ ಆಗಿತ್ತು. ಅಂತೂ ಇಂತೂ ನಾನು ಸೇಫಾಗಿ ಮನೆಗೆ ಬಂದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಸುಮಾರು ವರ್ಷಗಳೇ ಆದರೂ ಸ್ವಾತಂತ್ರ್ಯದ ಸಾರ್ಥಕತೆ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಯಾಕಂತಂದರೆ ಗಾಂಧೀಜಿಯವ್ರ ಪ್ರಕಾರ ಒಂದು ಹೆಣ್ಣು ಮಧ್ಯರಾತ್ರಿ 12 ಗಂಟೆಯಲ್ಲಿ ರಾಜಾರೋಷವಾಗಿ ಓಡಾಡಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೂ ಸಾರ್ಥಕತೆ ಆಗುತ್ತೆ. ಆ ಕನಸು ಆದಷ್ಟು ಬೇಗ ನೆನಸಾಗಲಿ ಅಂತ ಎಲ್ಲರೂ ಆಶಿಸೋಣ. ಈ ದಿನ ನಿಮ್ಗೆಲ್ರಿಗೂ ಶುಭವಾಗಲಿ. ಮತ್ತೆ ಸಿಗೋಣ. ಬಾಯ್ ಬಾಯ್.